ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಮುಖಂಡ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಮುಖಂಡ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಮುಖಂಡ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಮುಖಂಡ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಆ ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಕಾಣ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಇದೀಗ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಕಾಣ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಇದೀಗ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಕಾಣ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಇದೀಗ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಬೀಗ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಭಾವುಕರಾಗಿದ್ದಾರೆ. ಬೀಗ ಹಾಕಿರುವ ಸುದ್ದಿ ತಿಳಿದು ನೋವಾಗಿದೆ ಅಂತೇಳಿ ಭಾವುಕರಾಗಿದ್ದಾರೆ. ಸಮಾಜದ ಮುಖಂಡರು ಹೇಳಿದಂತೆ ನಾನು ಮುನ್ನಡೆಯುತ್ತೀನಿ, ಭಕ್ತರು ಪೀಠಕ್ಕೆ ಹೋಗಿ ಅಂದ್ರೆ ಹೋಗ್ತೀನಿ, ಇಲ್ಲದಿದ್ರೆ ಭಕ್ತರ ಮನೆಯಲ್ಲಿ ಇರ್ತೀನಿ ಅಂತ ಶ್ರೀಗಳು ಭಾವುಕರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬೀಗ ಯಾರು ಹಾಕಿದ್ರು ಮನೆಗೊಂದು ಬೀಗ ತಗೊಂಡು ಮಠಕ್ಕೆ ಹೋಗಿ ರಾತ್ರಿ ಬೀಗ ತೆಗೆದು ಕಾಣ ಮತ್ತೆ ಬೆಳಗಿನ ಜಾವ ಮತ್ತೆ ಪೊಲೀಸ್ ಕರ್ಕೊಂಡು ಹೋಗಿ ಒಳಗಿಂದೆಲ್ಲ ಹೊರ ಬರೋದಕ್ಕೆ ಮತ್ತೆ ಬೀಗ ಹಾಕಿದ್ರು. ಹಾಗಾಗಿ ಮೊನ್ನೆನೇ ಬೀಗ ಹಾಕಿದ್ರು, ನಿನ್ನೆ ಇದೀಗ ಬೀಗ ಹಾಕಿದ್ರು. ನನ್ನ ಮನಸ್ಸಿಗೆ ಬಹಳ ನೋವು ಅನ್ನಿಸ್ತು. ಬೀಗ ಯಾಕಂದ್ರೆ ಬಹಳ ಜನ ಅಪಾರ್ಥ ಮಾಡ್ಕೊಂಡಿದೆ. ನಾನು ಯಾವ ಕಾರಣಕ್ಕೂ 4 ಗೋಡೆ ಮಠ ಕಟ್ಟಿಲ್ಲ, ಸಿಮೆಂಟಿನ ಮಠ ಕಟ್ಟಿಲ್ಲ, ಇಟ್ಟಿಗೆ ಮಠ ಕಟ್ಟಿಲ್ಲ, ಫ್ಯಾಬ್ರಿಕೇಶನ್ ಹಾಕಿ ಮಠ ಕಟ್ಟಿಲ್ಲ, ಅಥವಾ ಕೆನೋಪಿ ಹಾಕಿ ಮಠ ಕಟ್ಟಿಲ್ಲ. ಎಂತ ಮಠ ಕಟ್ಟಿನ ಭಕ್ತರು